ವಯಸ್ಸಾದ ಮೇಲೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಡಲಾರಂಭಿಸುತ್ತವೆ. ಒಂದಿಷ್ಟು ದೂರ ನಡೆದ್ರೆ ಕಾಲು ಆಯಾಸಗೊಳ್ಳುತ್ತೆ. ಏನನ್ನಾದ್ರೂ ಬಾಗಿ ತೆಗೆದುಕೊಳ್ಳಲು ಹೋದರೆ ಬೆನ್ನು ಹಿಡಿದಂತಾಗತ್ತೆ. ಮಂಡಿ ನೋವು ಬಿಡದೆ ಕಾಡುತ್ತೆ. ಇಳಿ ವಯಸ್ಸಿನಲ್ಲಿ ಯಾತನೆ ನೀಡುವ ಮೂಳೆ ಸಮಸ್ಯೆಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ನಿಟ್ಟಿನಲ್ಲಿ ವಯಸ್ಸಾದ ಮೇಲೆ ಮೂಳೆ ಗಟ್ಟಿಯಾಗಿರಬೇಕು ಅಂದ್ರೆ ಅದರ ಆರೋಗ್ಯ ಕಾಪಾಡಿಕೊಳ್ಳಲು ಈಗಿನಿಂದಲೇ ಹೇಗೆ ಎಚ್ಚರ ವಹಿಸಬೇಕು ಅನ್ನೋದನ್ನ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಮೂಳೆಗಳ ಆರೋಗ್ಯಕ್ಕೆ ಅವಶ್ಯಕವಾದ ಆಹಾರಗಳನ್ನು ಸೇವಿಸಬೇಕು. ಮೂಳೆಗಳ ಆರೋಗ್ಯಕ್ಕೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಇರುವ ಆಹಾರ ತುಂಬಾನೇ ಒಳ್ಳೆಯದು. ವಿಟಮಿನ್ ಡಿ ದೇಹವು ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳುವಂತೆ ಮಾಡುತ್ತೆ. ವಿಟಮಿನ್ ಡಿ ನಮಗೆ ಆಹಾರಕ್ಕಿಂತ ಹೆಚ್ಚಾಗಿ ಸೂರ್ಯನ ಬೆಳಕಿನಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಯ ಒಳಗೆ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿ ನಿಲ್ಲೋದು ಒಳ್ಳೆಯದು. ಇನ್ನು ಮೂಳೆಯ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಅಧಿಕವಿರುವ ಆಹಾರಗಳನ್ನು ಸೇವಿಸಬೇಕು. ಮೂಳೆಯ ಆರೈಕೆ ಮಾಡುವ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರುವ ಆಹಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಮೊಸರು ಅನೇಕ ಕಾರಣಗಳಿಂದ ದೇಹಕ್ಕೆ ಒಳ್ಳೆಯದು. ಇದನ್ನು ನಿಮ್ಮ ಪ್ರತಿನಿತ್ಯದ ಆಹಾರ ಕ್ರಮದಲ್ಲಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾನೇ ಸಹಕಾರಿ. 1/4 ಕಪ್ ಮೊಸರು ತಿಂದ್ರೆ 260 ರಿಂದ 270ರಷ್ಟು ಕ್ಯಾಲ್ಸಿಯಂ ಇರುತ್ತೆ. ನಿಮ್ಮ ದೇಹಕ್ಕೆ ದಿನದಲ್ಲಿ ಅಗತ್ಯವಿರುವ ಕ್ಯಾಲ್ಸಿಯಂನಲ್ಲಿ 30% ಮೊಸರಿನಿಂದಲೇ ಸಿಗುತ್ತೆ. ವೇಗನ್ ಡಯಟ್ ಅನ್ನ ಪಾಲಿಸುವವರಿಗೆ ಎಲ್ಲಾ ಬಗೆಯ ಆಹಾರ ಸೇವಿಸೋದು ಸಾಧ್ಯವಾಗುವುದಿಲ್ಲ. ಆದ್ರೆ ಟೋಫು ಅನ್ನ ಎಲ್ಲರೂ ಸೇವಿಸಬಹುದು. ಇದರಲ್ಲಿ ಕ್ಯಾಲ್ಸಿಯಂ ಹಾಗೂ ಮೂಳೆಗಳನ್ನ ಸದೃಢವಾಗಿಸುವ ಮ್ಯಾಂಗನೀಸ್ ಅಂಶವಿದ್ದು, ಇದನ್ನ ತಿನ್ನೋದ್ರಿಂದ ಮೂಳೆಯಲ್ಲಿರುವ ಖನಿಜಾಂಶಗಳ ಸಾಂದ್ರತೆ ಹೆಚ್ಚಿಸುತ್ತೆ ಅಂತ ಅಧ್ಯಯನಗಳು ಹೇಳಿವೆ. ಒಮ್ಮೆ ಸರ್ವ್ ಮಾಡುವ ಟೋಫುವಿನಲ್ಲಿ 200 ರಿಂದ 520 ಮಿಲಿಗ್ರಾಂ ಪ್ರೋಟೀನ್ ಇದ್ದು ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸಾಲ್ಮನ್ ಮೀನಲ್ಲಿ ಒಮೆಗಾ 3 ವಿಟಮಿನ್ ಡಿ ಇದ್ದು ಮೂಳೆಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿರುವ ವಿಟಮಿನ್ ಡಿ ದೇಹವು ಆಹಾರದಲ್ಲಿನ ಕ್ಯಾಲ್ಸಿಯಂ ಹೆಚ್ಚು ಹೀರಿಕೊಳ್ಳುವಂತೆ ಮಾಡುತ್ತೆ. 2.5 ಗ್ರಾಂ ಸಾಲ್ಮನ್ ತಿಂದ್ರೆ ಅದರಲ್ಲಿ 400 ರಿಂದ 600 ಯೂನಿಟ್ ನಷ್ಟು ವಿಟಮಿನ್ ಡಿ ಹಾಗೂ 200 ಮಿಲಿಗ್ರಾಂ ಕ್ಯಾಲ್ಸಿಯಂ ದೊರೆಯುತ್ತೆ. ಪ್ರೋನ್ಸ್ ಅಥವಾ ಒಣ ಪ್ಲಮ್ ಇದು ನಿಮಗೆ ಸೂಪರ್ ಮಾರ್ಕೆಟ್ ನಲ್ಲಿ ಆನ್ಲೈನ್ ನಲ್ಲಿ ಕೂಡ ಸಿಗುತ್ತೆ. ಇದನ್ನ ಸ್ನಾಕ್ ಆಗಿ ಬಳಸಬಹುದಾಗಿದ್ದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ದಿನನಿತ್ಯ 5 ರಿಂದ 6 ಪ್ರೋನ್ಸ್ ತಿನ್ನುವುದರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಕೆ ಇದ್ದು ಮೂಳೆಗಳ ಬೆಳವಣಿಗೆಗೆ ಉತ್ತಮ. ಬೂತಾಯಿ ಅಥವಾ ಮತ್ತಿ ಮೀನು, ಈ ಮೀನು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಡಿ ಹಾಗೂ ಕ್ಯಾಲ್ಸಿಯಂ ಅಧಿಕವಾಗಿರುತ್ತೆ. 2 ರಿಂದ 3 ಮತ್ತಿ ಮೀನು ತಿಂದ್ರೆ ನಿಮಗೆ 380 ಮಿಲಿಗ್ರಾಂ ನಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ. ಈ ಮೀನಲ್ಲಿ ಇತರ ಆಹಾರಗಳಲ್ಲಿ ಇರೋದಕ್ಕಿಂತ ಅಧಿಕ ಕ್ಯಾಲ್ಸಿಯಂ ಇರುತ್ತೆ. ಮುಳ್ಳು ಸ್ವಲ್ಪ ಅಧಿಕವಿರುವ ಈ ಮೀನು ರುಚಿಯಲ್ಲಿ ಸೂಪರ್ ಆಗಿರುತ್ತೆ. ಮೊಟ್ಟೆಯಲ್ಲಿ ದಿನದಲ್ಲಿ ಅವಶ್ಯಕವಾದ ವಿಟಮಿನ್ಗಳಲ್ಲಿ 6% ಮಾತ್ರ ಇರುವುದಾದ್ರೂ ಇದನ್ನ ಆಹಾರ ಕ್ರಮದಲ್ಲಿ ಸೇರಿಸೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಪಾಲಕ್ ಮತ್ತಿತರ ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುತ್ತೆ. ನಿಮಗೆ ದಿನನಿತ್ಯ ಅವಶ್ಯಕವಿರುವ ಕ್ಯಾಲ್ಸಿಯಂನಲ್ಲಿ 25% 1 ಕಪ್ ಸೊಪ್ಪಿನಲ್ಲಿ ಸಿಗುತ್ತೆ. ಇದರಲ್ಲಿ ನಾರಿನಾಂಶ, ಕಬ್ಬಿಣದ ಅಂಶ, ವಿಟಮಿನ್ ಎ ಇದ್ದು ದೇಹವು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಿಂದ ಮೂಳೆಗಳ ಆರೋಗ್ಯ ವೃದ್ಧಿಸುತ್ತೆ. ಟೂನಾ ಮೀನು ಇದು ಕೂಡ ಕೊಬ್ಬಿನಾಂಶ ಅಧಿಕವಿರುವ ಮತ್ತೊಂದು ಮೀನಾಗಿದೆ. ಇದರಲ್ಲಿ ದಿನನಿತ್ಯ ಅವಶ್ಯಕವಾದ ಕ್ಯಾಲ್ಸಿಯಂನಲ್ಲಿ 39% ದೊರೆಯುತ್ತೆ. ಅಲ್ಲದೆ ಇದರಲ್ಲಿ ವಿಟಮಿನ್ ಡಿ ಕೂಡ ಇರುವುದರಿಂದ ಆಹಾರ ಕ್ರಮದಲ್ಲಿ ಸೇರಿಸೋದು ಒಳ್ಳೆಯದು. ಈ ಆಹಾರಗಳಲ್ಲಿ ಯಾವುದಾದ್ರೂ ಒಂದು ಬಗೆಯ ಆಹಾರವಾದರೂ ದಿನನಿತ್ಯ ಸೇವಿಸೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.